ಹಾಯ್ ಹೆಲೋ ನಮಸ್ಕಾರ ನಾನ್ ಶ್ವೇತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಿನಾಗ ಅದ ಕೆಫೆ ಅದ ಪಬ್ಬು ಹೋಗಿ ಬ್ಯಾಚರ್ ಆಗಿದ್ರ ಬ್ಯಾರೆ 20 ಥಿಂಗ್ಸ್ ಏನ್ ಮಾಡ್ಬೋದು ಅಂತ ನಾ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಬಂದ ಹೈಕಿಂಗ್. ಬೆಂಗಳೂರು ಸುತ್ತಮುತ್ತ ಭಾಳಷ್ಟು ಗುಡ್ಡ ಅದಾವ. 100 ಕಿಲೋಮೀಟರ್ಸ್ ಒಳಗನ ನಿಮಗ್ ಭಾಳ ಸಿಗ್ತಾವ. ನೀವ್ ನಿಮ್ ಓನ್ ಆಗಿನೂ ಹೋಗ್ಬೋದು, ಇಲ್ಲ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಏನ್ರ ಇದ್ರ ಭಾಳಷ್ಟು ಟ್ರೆಕ್ ಕಮ್ಯುನಿಟೀಸ್ ಇದಾವ, ಅವ್ರು ಕರ್ಕೊಂಡ್ ಹೋಗ್ತಾರ ಮತ್ ಟ್ರೆಕ್ ಲೀಡ್ನು ಇರ್ತಾರ ಗೈಡ್ ಮಾಡಾಕ. ನಾ ರೀಸೆಂಟ್ ಆಗಿ ಕೈವಾರ ಬೆಟ್ಟ ಹೈಕ್ ಹೋಗಿದ್ದೆ. ನಾನು ನೋನ್ ಹೋಗಿರ್ಲಿಲ್ಲ, ಟ್ರಿಪ್ ಬೇ ಕಮ್ಯುನಿಟಿ ಜೊತೆ ಅವ್ರು ಹೋಗಿದ್ದೆ. ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್. ನಾವು ಬೆಂಗಳೂರಿಂದ ಒಂದು ಮಿನಿ ಬಸ್ನಾಗ ಸ್ಟಾರ್ಟ್ ಮಾಡಿದ್ವಿ. ಅರೌಂಡ್ 20 ಜನ ಇದ್ರು ನಮ್ಮ ಜೊತೆ. ಅರೌಂಡ್ 5-6 ಪಿಕಪ್ ಪಾಯಿಂಟ್ಸ್ ಇದ್ದು. ನಾ BTM ಇಂದ ಹತ್ತಿದ್ದೆ, ಅದ ನಿಯರ್ ಬೈ ಆಕಿತ್ ನಂಗೆ. ಸೊ ನಿಮ್ಗೆ ಯಾವ ನಿಯರ್ ಬೈ ಪಿಕಪ್ ಅನ್ಸ್ತೈತೆ ಅಲ್ಲಿಂದ ನೀವು ಹತ್ಕೋಬಹುದು. 1 ಅವರ್ ಆದ್ಮೇಲೆ ಸ್ಟಾಪ್ ಮಾಡಿದ್ರೆ ಶೆಲ್ ಪೆಟ್ರೋಲ್ ಬಂಕ್ ಕಡೆ. ಅಲ್ಲಿ ಒಂದು ಸ್ಮಾಲ್ ಸ್ಟೋರ್ನು ಇತ್ತು ಶೆಲ್ದವ್ರದ್ದೆ. ನಾವಲ್ಲಿ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿಂದು ಮಾತಾಡ್ಕೊಂಡು ಕುಂತಿದ್ವಿ. ಆಮೇಲೆ 2 ಅವರ್ಸ್ ಆಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ರು ಗಾಡಿ. ಅಲ್ಲಿಂದ ನಾವು ಕೈವಾರ ಬೆಟ್ಟ ಬೇಸ್ ಪಾಯಿಂಟ್ ಹೋದ್ವಿ. ಇದ ನೋಡ್ರಿ ಬೇಸ್ ಪಾಯಿಂಟ್. ಇದು ಫಾರೆಸ್ಟ್ ಟ್ರೆಕ್ ಆಗಿದ್ದಕ್ಕೆ 5:45ಕಿಂತ ಮುಂಚೆ ಒಳಗ್ ಬಿಡಾತಿರ್ಲಿಲ್ಲ. 5:45 ಆದ್ಮೇಲೆ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಂದು ಒಬ್ಬೊಬ್ರದ್ದು ID ಕಾರ್ಡ್ ಚೆಕ್ ಮಾಡಿದ್ರು. ಎಲ್ಲ ಚೆಕ್ ಮಾಡಿ ಒಳಗ್ ಬಿಡತ್ತಿದ್ರು. ಸೊ ನಾವು ನಮ್ದು ID ಕಾರ್ಡ್ ಎಲ್ಲ ಚೆಕ್ ಮಾಡಿಸಿ ಫೈನಲಿ ಎಂಟರ್ ಆದ್ವಿ ಒಳಗಡೆ. ಸೊ ಎಂಟರ್ ಆದ್ಮೇಲೆ ಅರೌಂಡ್ 500 ಮೀಟರ್ ರೋಡೇ ಇತ್ತು ಗುಡ್ಡದ ಬೇಸ್ತನ. ಸೊ ಈ ಬೇಸಿಂದ 2.5 ಕಿಲೋಮೀಟರ್ ಹೈಕ್ ಇತ್ತು. ಬರ್ರಿ ಸ್ಟಾರ್ಟ್ ಮಾಡೋಣ ಹೈಕ್ ಮಾಡಾಕ. ಟ್ರೆಕ್ ಪಾತ್ ಏನೋ ಫುಲ್ ಗ್ರೀನರಿ ಇತ್ತು, ಮತ್ತೆ ವೆದರ್ನು ಸಖತ್ತಾಗಿತ್ತು. ನಾ ಫುಲ್ ಜೋಶ್ನಾಗ ಹೈಕ್ ಸ್ಟಾರ್ಟ್ ಮಾಡಿದ್ದೆ. 1 ಕಿಲೋಮೀಟರ್ ಹೋಗೋದಕ್ಕೆ ಟೂಸ್ ಪಟಾಕಿ ಅದೇ. ನಾವೀಗ 50% ಮುಟ್ಟಿದ್ವಿ. ಅಷ್ಟ್ರಾಗ ನಂಗೆ ಸಾಕಾಗಿ ಹೋಗಿತ್ತು. ಸ್ವಲ್ಪ ಏನಾದ್ರೂ ವ್ಯೂ ಕಾಣತೈತೆ ಅನ್ನೋದ್ಗೆ ನಾ ಬಂತಪ್ಪ ಅನ್ಕೊಂತಿದ್ದೆ. ಅದನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲಾರು ನಂಗೆ ಹಸಾಯಿ ಮಾಡತ್ತಿದ್ರು. ನಾ ಇವಾಗ ಬರ್ತೈತೆ ಅವಾಗ ಬರ್ತೈತೆ ಅಂತ ಕಾಯ್ಕೊಂತ ಹತ್ತಾತಿದ್ದೆ. ಅವ್ರ ಅಜ್ಜಿ ಬರಾತೇ ಇರ್ಲಿಲ್ಲ. ವ್ಯೂ ಪಾಯಿಂಟ್ ಕಿಂತ ಮುಂಚೆ ಕೈವಾರ ಫೋರ್ಟ್ ಬಂತು. ಅದ್ ಪೂರ್ತಿ ಡೆಮಾಲಿಶ್ ಆಗೈತಿ, ಏನ್ ಚಂದ ಇರ್ಲಿಲ್ಲ ಅದು. ಫೋರ್ಟ್ ಬಂತಲ್ಲ, ಸೊ ನಾ ಏನ್ ಮುಗೀತಿಲ್ಲೇ ಟ್ರೆಕ್ ಬಂತು ವ್ಯೂ ಪಾಯಿಂಟ್ ಅನ್ಕೊಂಡ್ರ ಮಂಗ್ಯಾನಂತ ಅದ್ ಮುಗಿದೇ ಇರ್ಲಿಲ್ಲ. ಮತ್ ಹತ್ಕೊಂತ ಹೋದಿವಿ ಮುಂದ. One eternity later. ಫೈನಲಿ ರೀಚ್ ಆದ್ವಿ. ರೀಚ್ ಆದ್ಮೇಲೆ ವ್ಯೂ ಅಂತ್ರಿ ಚಂದಿತ್ತು. ಅಲ್ಲೊಂದ್ 5-6 ಮಂಗ್ಯಾಗಳು ಇದ್ದು. ಸೊ ಫೋನ್ ಅದು ಹುಷಾರ್ ನೋಡ್ರಿ, ಏನ್ರ ಕಸ್ಕೊಳಕ ಕಾಯತಿದ್ವು ಅವ. ನಾವೆಲ್ಲ ನಮ್ಮ ಐಟಮ್ಸ್ ಹುಷಾರಂಗ್ ಇಟ್ಕೊಂಡಿದ್ವಿ. ನೀವು ಜೋಪಾನ. ಮ್ಯಾಲ ಹತ್ಕೊಡ್ದ ನಾ ಭಾಳ ಕೆಟ್ಟ ಸ್ವೆಟ್ ಆಗಿದ್ದೆ. ಕೂದ್ಲೆಲ್ಲ ಹಸಿ ಆಗಿದ್ವು. ಅದೇನೋ ಸ್ನಾನ ಮಾಡ್ದಾರಂಗ್ ಕಾಣಕತ್ತಿದ್ದೆ ನಾ. ಸೊ ಥ್ಯಾಂಕ್ ಗಾಡ್ ನನ್ನ ಪೋರ್ಟೇಬಲ್ ಫ್ಯಾನ್ ತಗೊಂಡ್ ಹೋಗಿದ್ದೆ, ಇಲ್ಲ ಅಂದ್ರೆ ನನಗೆ ಹುಚ್ಚಿಡಿತಿತ್ತು. ಸೊ ಆರಾಮ್ ರಿಲ್ಯಾಕ್ಸ್ ಮಾಡ್ಕೊಂತ ಕುಂತಿದ್ವಿ. ಅನ್ಫಾರ್ಚುನೇಟ್ಲಿ ನಮ್ ಸನ್ರೈಸ್ ಮಿಸ್ ಆಯ್ತು, ಬಟ್ ಇರ್ಲಿ, ವ್ಯೂ ಅಂತಿ ಸಖತ್ತಾಗಿತ್ತು. ನಾವು ಬ್ಯಾಗ್ನಾಗ ಸ್ನ್ಯಾಕ್ಸ್ ಅದು ತಂದಿದ್ವಿ. ವ್ಯೂ ನೋಡ್ಕೊಂತ ಸ್ನ್ಯಾಕ್ಸ್ ತಿಂದು ಮಜಾ ಮಾಡಿದ್ವಿ. ಆಮೇಲೆ ಫೋಟೋಸ್ ಮತ್ತು ವಿಡಿಯೋಸ್ ತಗೊಂಡ್ವಿ. ಈಗ ನಾನು ಫುಲ್ ಜೋಶ್ ವಾಪಸ್ ಬಂದಿತ್ತು. ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಕೆಳಗಿಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಕೆಳಗಿಳಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಬಿಸಿಲು ಸ್ಟಾರ್ಟ್ ಆಯ್ತು. 10ಕ್ಕಿಂತ ಇಳಿಯೋದ ಭಾಳ ಚಲೋ ರೀ. ಬೆಟ್ಟದ ಹೂ ನೋಡ್ರಿ, ನಂಗೂ ಗೊತ್ತಿಲ್ಲ ನಾ ಏನ್ ಮಾಡತ್ತಿದ್ದೆ ಅಂತ. ಕೆಳಗೆ ಇಡಿಗೊಡ್ದು ನಾ ನನ್ನ ಕಾಲ್ 3 ಸಲ ಹೊಳಸ್ಕೊಂಡೆ, ನಾನು ಶೂಸ್ ಹರ್ಕೊಂಡೆ. ಅದೇನೋ ಅಂತಾರಲ್ಲ, ಟ್ರೆಕ್ ಹೆಂಗಿತ್ತಪ್ಪ ಅಂದ್ರ ಶೂಸ್ ಹರಿದು ಹೋಗುವಂಗಿತ್ತು ಅಂತ. ಮನೆಗೆ ಹೋದ್ರೆ ಸಾಕಾಗಿತ್ತಪ್ಪ, ಅದಷ್ಟು ತಲೆ ಕೆಟ್ಟೋಗಿತ್ತು. ಏನೋ ಇರ್ಲಿ, ಮೆಂಟಲ್ ಹೆಲ್ತಿಗಂತ ರಿಲ್ಯಾಕ್ಸ್ ಮಾಡಕ್ ಬಂದಿದ್ದೆ. ಇಲ್ಲಿ ಬಂದಿನ ಗೊತ್ತಾದ್ ಫಿಸಿಕಲ್ ಹೆಲ್ತ್ ಅದಕ್ಕಿಂತ ಖರಾಬ್ ಐತಂತ. ಬ್ರೇಕ್ಸ್ ಅದು ತಗೊಂತ ಆರಾಮ್ಸೆ ಕೆಳಗ್ ಬಂದ್ವಿ ನಾವ. ಫೈನಲಿ ಕೆಳಗ್ ಬೇಸ್ ಮುಟ್ಟಿದ್ವಿ. ಅಲ್ಲಿ ಕೆಳಗ್ ಬೇಸ್ನಾಗ ನವಿಲು ಮೊಲ ಅದು ಅದಾವ. ಇಲ್ಲಿಂದ ಬೇಸಿಕ್ ಗೇಟಿಗೆ ಮತ್ತೆ ಇನ್ನ 500 ಮೀಟರ್ ಹೋಗ್ಬೇಕು. ಸೊ ಇನ್ನೊಂದ್ 500 ಮೀಟರ್ ಹೋಗಿಂದ ಫೈನಲಿ ಗೇಟ್ ಬಂತು. ಆ ಗೇಟ್ ನೋಡಿ ನನ್ನಷ್ಟು ಖುಷಿನ ಯಾರಿರ್ಲಿಲ್ಲ. ಯಾಕಂದ್ರ ಅದ್ ಯಾವಾಗ ಬರ್ತೈತೋ ಅಂತ ಕಾಯತಿದ್ದೆ ನಾವು ಅಂತ ಆಸೆಯಿಂದ. ಹತ್ತಾಗ ಜಾಸ್ತಿ ಟೈಮ್ ಬೇಕಿತ್ತು ನಮಗ. ಕಂಪ್ಯಾರಿಟಿವ್ಲಿ ಜಲ್ದಿನ ಕೆಳಗ್ ಬಂದಿದ್ವಿ ನಾವ. ಎಲ್ಲಾರು ಹಂಗ ಕೆಳಗ್ ಇಳ್ಕೊಂತ, 20 ಜನ ಹೋಗಿದ್ವಿಲ್ಲ, ಎಲ್ಲಾರು ಬರಾಕ್ ವೇಟ್ ಮಾಡತ್ತಿದ್ವಿ. ಸೊ ಎಲ್ಲಾರು ಫೈನಲಿ ಬೇಸಿಗೆ ಮುಟ್ಟಿಂದ ನಾವು ಬೆಂಗಳೂರು ಕಡೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ನಡು ದಾರ್ಯಾಗ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ರು. ಇದ ರೆಸ್ಟೋರೆಂಟ್ ನೋಡ್ರಿ, ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ಇಲ್ಲಿ ನಾಷ್ಟ ಅದು ಮಾಡ್ಕೊಂಡು ಫೈನಲಿ ಬೆಂಗಳೂರು ಕಡೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಯಾವ ಪಾಯಿಂಟಿಂದ ಪಿಕಪ್ ಮಾಡಿದ್ರಲ್ಲ ಅದೇ ಪಾಯಿಂಟಿಗೆ ನಿಮಗೆ ವಾಪಸ್ ಡ್ರಾಪ್ನು ಮಾಡ್ತಾರೆ. ಇಲ್ಲಿ ಬಂದಿಂದ ನನ್ನ ಫಿಸಿಕಲ್ ಹೆಲ್ತ್ ಎಷ್ಟು ಚಲೋ ಐತಂತ ನಂಗೆ ಗೊತ್ತಾಗಿದ್ದು. ಸೊ ನೀವು ನಿಮ್ಮ ಫಿಸಿಕಲ್ ಹೆಲ್ತ್ ಎಷ್ಟು ಚಂದ ಐತಂತ ಹೇಳಿ ಹಿಂಗೆ ಟ್ರೆಕ್ ಅದು ಹೋಗಿ ಚೆಕ್ ಮಾಡ್ರಿ. ದಟ್ಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ನಿಮಗೆ ಏನಾರ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಇಂಥ ವಿಡಿಯೋಸ್ ನೋಡೋಕೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ ಯು ಅಗೇನ್.